ಹಾಯ್ ಎವ್ರಿವನ್, ನಾನಿವತ್ತು ನಮ್ಮ ಕೊಡಗಿನಲ್ಲಿ ಮಾಡೋ ನೂಲ್ಪುಟ್ಟು ಮಾಡ್ತಾ ಇದ್ದೀನಿ. ಇದನ್ನು ನೂಪುಟ್ಟು ಅಂತಲೇ ಹೇಳ್ತಾರೆ, ನೂಲ್ಪುಟ್ಟು ಅಂತ ಹೇಳ್ತಾರೆ, ಶಾವಿಗೆ ಅಂತ ಹೇಳ್ತಾರಲ್ಲ ಅದು. ಇದಕ್ಕೆ ನಾನು 2 ಕಪ್ನಷ್ಟು ಅಕ್ಕಿ ತರಿ ತಗೊಂಡಿದ್ದೀನಿ. ನೋಡಿ, ಇದು ಮೀಡಿಯಮ್ ಸೈಜ್ ಇದೆ, ತುಂಬ ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ, ಮೀಡಿಯಮ್ ಸೈಜ್ ತರಿ ಇದು. 2 ಕಪ್ನಷ್ಟು ತಗೊಂಡಿದ್ದೀನಿ. 2 ಕಪ್ ಅಂದರೆ ಒಂದು ಅರ್ಧ kg ಬರ್ಬೋದು. ಇದರಲ್ಲಿ 2 ಕಪ್ ತಗೊಂಡಿದ್ದೀನಿ, ಅರ್ಧ kg ಅಕ್ಕಿ ತರಿ ತಗೊಂಡಿದ್ದೀನಿ. ನಾನು ಈ ಥರ ಒಂದು ಪಾತ್ರೆ ತಗೊಂಡಿದ್ದೀನಿ. 2 ಕಪ್ ತರಿ ತಗೊಂಡಿರೋದ್ರಿಂದ ನಾವಿವಾಗ 4 ಕಪ್ನಷ್ಟು ನೀರು ಹಾಕೋಬೇಕು. ಇವಾಗ ಇದಕ್ಕೆ 4 ಕಪ್ ನೀರು ಹಾಕೋತಾ ಇದ್ದೀನಿ. 1 2 3 4 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕೋಬೇಕು. 1 ಸ್ಪೂನ್ನಷ್ಟು ಉಪ್ಪು ಹಾಕಿದರೆ ಸಾಕು. ನೀರನ್ನು ಸ್ವಲ್ಪ ಕುದಿಸ್ಕೋಬೇಕು. ಅದು ಕುದೀತಾ ಇರುವಾಗಲೇ ನಾವು ಅಕ್ಕಿ ತರಿನ ಸ್ವಲ್ಪವಾಗಿ ಹಾಕ್ಕೋಬೇಕು. ನೀರು ಕುದಿಲಿಕ್ಕೆ ಶುರುವಾಗಿದೆ. ನಾವಿವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ತರಿನ ಹಾಕ್ಕೋಬೇಕು. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಕೈ ಬಿಡಬಾರ್ದು, ಗಂಟು ಬಂದ್ಬಿಡುತ್ತೆ. ಈ ಥರ ತಿರುಗಿಸ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ನೋಡಿ, ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ. ಮುಂಚೆ ಎಲ್ಲ ಅಕ್ಕಿನ ತೊಳೆದು ಅದನ್ನು ಒಣಗಿಸಿ ಆಮೇಲೆ ಅಕ್ಕಿ ತರಿ ಮಾಡ್ಕೋತಾ ಇದ್ರು. ಇವಾಗೆಲ್ಲ ರೆಡಿಮೇಡ್ ಆಗಿ ಸಿಗುತ್ತೆ. ಅಕ್ಕಿ ತರಿ ತೆಗಿಯುವಾಗ ಸ್ವಲ್ಪ ನೋಡ್ಕೊಂಡು ತಗೋಬೇಕು. ಒಂದೊಂದು ಸಾರಿ ಅದರಲ್ಲಿ ಪೌಡ್ರ್ ಮಿಕ್ಸ್ ಇದ್ದರೆ ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ. ಇದನ್ನು ಒಂದು ಅರ್ಧರಿಂದ 1 ನಿಮಿಷದವರೆಗೆ ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಇಡಬೇಕು. ಸ್ವಲ್ಪ ಸ್ಟೀಮ್ ಆಗಬೇಕು. ಅದು ಈ ಥರ ಕವರ್ ಮಾಡಿಬಿಡಿ. ಒಂದು ಲೋ ಫ್ಲೇಮಲ್ಲೇ ಇಡಬೇಕು. ಒಂದು ಅರ್ಧ ನಿಮಿಷದವರೆಗೆ ಸ್ವಲ್ಪ ಬೇಯುತ್ತೆ. ಇದು ಇವಾಗ ಆಗಿದೆ ನೋಡಿ. ಈ ಹದಕ್ಕೆ ಬಂದರೆ ಸಾಕು. ಇದು ಸ್ವಲ್ಪ ಆರಿದ ಮೇಲೆ ನಾವು ಉಂಡೆ ಕಟ್ಕೋಬೇಕು. ನೋಡಿ, ಈ ಥರ ರೆಡಿಯಾಗಿದೆ. ಇದು ನಾರ್ಮಲ್ ಆಗಿ ಈ ಥರ ಪಾತ್ರೆಯಲ್ಲೇ ನಾವು ನೂಪುಟ್ಟನ್ನು ಸ್ಟೀಮ್ ಮಾಡ್ಕೋಬೇಕು. ಮತ್ತು ಕಡಮುಟ್ಟು ಮಾಡ್ತೀವಲ್ವ, ಇದೇ ಪಾತ್ರೆಯಲ್ಲಿ ಮಾಡಬೇಕು. ಅಂದರೆ ಇವಾಗ ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನಾನು ನಾರ್ಮಲ್ ಆಗಿ ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ನಾನಿವಾಗ ಈ ಥರ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ನಾವು ಈ ಥರ ನೀರು ಹಾಕೋಬೇಕು. ಈ ಇಡ್ಲಿ ಪಾತ್ರಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಹಾಕೊಂಡಾಗಿದೆ. ಇವಾಗ ಇಡ್ಲಿ ತಟ್ಟೆನ ಈ ಥರ ಉಲ್ಟಾ ಇಟ್ಕೊಳ್ಬೇಕು. ಇವಾಗ ಆರಿದೆ ನೋಡಿ, ಉಂಡೆ ಮಾಡ್ಕೋಬೋದು. ಇವಾಗ ಮಧ್ಯದಲ್ಲಿ ನೀರು ಟಚ್ ಮಾಡ್ಕೋಬೇಕು. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತಗೋಬೇಕು. ನಾನು ಈ ಥರ ಮೇಕರಲ್ಲಿ ಮಾಡ್ತಾ ಇರೋದ್ರಿಂದ ನೂಪುಟ್ಟು ನಾನು ಇಷ್ಟೇ ಸೈಜ್ನ ಉಂಡೆ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ. ಅದಕ್ಕೆ ಈ ಸೈಜಲ್ಲೇ ನಾನು ಉಂಡೆ ಮಾಡ್ಕೋತೀನಿ. ನೀವು ಯಾವ ಮೇಕರಲ್ಲಿ ಮಾಡ್ತೀರಾ ಆ ಮೇಕರ್ನ ಅಳತೆಯಲ್ಲಿ ನೀವು ಅದೇ ಸೈಜಲ್ಲಿ ನೀವು ಉಂಡೆ ಕಟ್ಕೊಂಡ್ರೆ ಆಯಿತು. ಇವಾಗ 2 ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ತಗೊಂಡು ಒಂದೇ ಕೈಯಲ್ಲೂ ಬೇಕಾದರೆ ಮಾಡ್ಕೋಬೋದು. ಈ ಥರ ಉಂಡೆ ಕಟ್ಕೋಬೇಕು. ಮತ್ತು ಇದರಲ್ಲಿ ಈ ಥರ ಇಡಬೇಕು. ಅದು ಸ್ವಲ್ಪ ಕೈಗೆ ಅಂಟ್ಕೊಳ್ಳುತ್ತಲ್ವ, ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ನೀರು ಟಚ್ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಗಂಟು ಸಿಕ್ಕಿದ್ರೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೋಬೇಕು.
ಉಂಡೆ ಕಟ್ಟಿದ್ದಾಗಿದೆ. ಇವಾಗ ಬೇಯಿಸ್ಕೊಳ್ಬೇಕು. ಒಂದು 1/4 ಗಂಟೆ ಆದರೂ ಬೇಯಬೇಕಿದು. ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ಥರ ಪ್ರೆಸ್ ಮಾಡಿ ನೋಡಿ, ಬೆಂದಿದೆ. ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬಿಸಿ ಇರುವಾಗಲೇ ಮಾಡ್ಕೋಬೇಕು, ಆರಿದ ಮೇಲೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ಬಿಸಿ ಇರೋದ್ರಿಂದ ಸ್ವಲ್ಪ ನೀರು ಟಚ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಫಿಲ್ ಮಾಡಿಕೊಂಡು ಮಾಡ್ಕೊಳ್ಳೋಣ. ಉಂಡೆ ಕಟ್ಟುವಾಗ ಸೇಮ್ ಸೈಜಲ್ಲಿ ಮಾಡಿಕೊಂಡ್ರೆ ವ್ಯತ್ಯಾಸ ಬರಲ್ಲ. ಅದನ್ನು ಬೇಗ ಫಿಲ್ ಮಾಡ್ಕೋಬೋದು. ನೋಡಿ, ಈ ಥರ ಬರುತ್ತೆ. ಉಪ್ಪಿಟ್ಟು ರೆಡಿಯಾಗಿದೆ. ಚಿಕನ್ ಕರಿ ಜೊತೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.